ಇನ್ಸ್ಟೆಂಟ್ ಮೆಹಂದಿನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಇದು ಕೂದಲು ಕೂಡ ಬಳಸ್ಬೋದು, ಕೈ ಕೂಡ ಬಳಸ್ಬೋದು. 10 ನಿಮಿಷದಲ್ಲಿ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ. ನಾನು ಬರೀ 10 ನಿಮಿಷದಲ್ಲಿ ನ್ಯಾಚುರಲ್ ಆಗಿ ಕಲರ್ ಆಗಿದೆ. ಕಲರ್ ಕೂಡ ಡಾರ್ಕ್ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಕೊಂಡಿಲ್ಲ 10 ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಬಂದಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಮೊದಲಿಗೆ ನಾನು ಕರ್ಪೂರದ ಎಲೆ ತಗೊಂಡಿದ್ದೀನಿ. ಕರ್ಪೂರದ ಎಲೆ ಒಳ್ಳೆ ಒಂದು ಮೆಡಿಸಿನಲ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು ಮಕ್ಕಳಿಗೆ ಕೆಮ್ಮು ಮತ್ತು ಕಫ ಕಟ್ಕೊಂಡಿದ್ರೆ ಅದರ ರಸನ ಕೊಟ್ಟರೆ ತಕ್ಷಣ ಕೆಮ್ಮು ಕೂಡ ಕಡಿಮೆ ಆಗುತ್ತೆ, ಕಫ ಕೂಡ ಕಡಿಮೆ ಆಗುತ್ತೆ. ಇವಾಗ ಕರ್ಪೂರದ ಎಲೆ ತಗೊಂಡಿದ್ದೀನಿ ಮತ್ತು ಒಂದು ಸ್ಟವ್ ಮೇಲೆ 1 ಗ್ಲಾಸಷ್ಟು ನೀರು ಇಟ್ಕೊಂಡು ಅದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ಇನ್ಸ್ಟೆಂಟ್ ಕಾಫಿ ಪುಡಿ ಯಾವುದಾದ್ರೂ ಯೂಸ್ ಮಾಡ್ಬೋದು, ಬ್ರೂ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ನೆಸ್ಕಾಫಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಸೋಂಪು 1 ಟೇಬಲ್ ಸ್ಪೂನು, ಒಂದು 10 ಲವಂಗನ ಹಾಕ್ಕೊಂಡಿದ್ದೀನಿ. ಲವಂಗ ಸೋಂಪು ಹಾಕ್ಕೊಂಡ್ರೆ ಒಳ್ಳೆ ಒಂದು ಕಲರ್ ಬರುತ್ತೆ. ಮತ್ತು ಕರ್ಪೂರದ ಎಲೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಪತ್ರೆ ಎಲೆನ ತುಂಬ ಒಳ್ಳೆಯದು. ಇದು ತಲೆಗೆಲ್ಲ ಬಳಸಿದಾಗ ನಿಮಗೆ ತಲೆಯಲ್ಲಿ ಹೊಟ್ಟಿದ್ರೆ, ತಲೆಯಲ್ಲಿ ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10 ನಿಮಿಷ ಕಡಿಮೆ ಉರಿಯಲ್ಲಿ ಕುದಿಸ್ಕೊಳ್ಳಿ. ನಾನು ಮೆಹಂದಿ ಎಲೆನ ತೊಗೊಂಡಿದ್ದೀನಿ. ಮೆಹಂದಿ ಎಲೆ ಇಲ್ಲ ಅಂದರೆ ಮೆಹಂದಿ ಪುಡಿನ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಬಳಸಿ. ನಾನು ಮೆಹಂದಿ ಎಲೆ ತೊಗೊಂಡಿದ್ದೀನಿ 1 ಹಿಡಿಯಷ್ಟು. ಮೆಹಂದಿ ಎಲೆನ ಯೂಸ್ ಮಾಡುವಾಗ ಫಸ್ಟು ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ತೊಳೆದು ಇರುವ ಮೆಹಂದಿ ಎಲೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಮೆಹಂದಿ ಎಲೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ ನಾನು ದೊಡ್ಡ ಪತ್ರೆ ಎಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಿ. ಕರ್ಪೂರದ ಎಲೆ 2 ಕರ್ಪೂರದ ಎಲೆನ ಹಾಕ್ಕೋಬೇಕು. ಇದಕ್ಕೆ ನಾನು ಕುದಿಸಿ ಇಟ್ಕೊಂಡಿದ್ದೀನಲ್ಲ ರಸನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಫಿಲ್ಟ್ರ್ ಮಾಡ್ಕೋಬೇಕು. ಏನೇ ಎಲೆನೂ ಯೂಸ್ ಮಾಡಬೇಕು ಅಂದರೆ ತೊಳೆದುಬಿಟ್ಟೆ ಯೂಸ್ ಮಾಡಿ. ನಾನು ಫಸ್ಟೇ ಕುದಿಸ್ಕೊಂಡಿದ್ದೀನಲ್ಲ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಯೂಸ್ ಮಾಡಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮನೆಯಲ್ಲೇ ನ್ಯಾಚುರಲ್ ಆಗಿ ರೆಡಿ ಮಾಡಿಬಿಟ್ಟು ತಲೆ ಕೂದಲು ಕೂಡ ಯೂಸ್ ಮಾಡ್ಬೋದು ಮತ್ತು ಕೈ ಕೂಡ ಯೂಸ್ ಮಾಡ್ಬೋದು. ಮೆಹಂದಿ ಎಲೆ ಇದ್ದರೆ ಸಾಕು ಮತ್ತು ಕರ್ಪೂರದ ಎಲೆ ಇದ್ದರೆ ಸಾಕು, ನಿಮಗೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇವಾಗ ಕುದಿಸ್ಕೊಂಡಿರುವ ರಸನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಆದಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೀಟಾಗಿ ನೋಡಿ ರುಬ್ಕೊಂಡು ಆದಮೇಲೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿಟ್ಟು ಒಂದು ಅರ್ಧ ಗಂಟೆ ತೆಗೆದು ಇಟ್ಬಿಡಿ. ಅರ್ಧ ಗಂಟೆ ಆದಮೇಲೆ ನೀವು ಕೈಗೆ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಕೈಗೂ ಅಷ್ಟೇ, ತಲೆ ಕೂದಲು ಕೂಡ ಅಷ್ಟೇ, ನಿಮಗೆ ಕಲರು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ನಿಮಗೆ ಯಾವ ಡಿಸೈನ್ ಬೇಕೋ ಆ ಥರ ಡಿಸೈನ್ ಹಾಕೋಬೋದು. ಈ ಮೆಹಂದಿನ ನಾನು ಸುಮ್ಮನೆ ಕೈಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ತಲೆ ಕೂದಲು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ಕಲರ್ ಬರುತ್ತೆ. ತಲೆಗೆ ಹಾಕ್ಕೊಂಡಾಗ ಒಂದು 2 ಗಂಟೆ ಹಾಗೆ ಬಿಟ್ಬಿಡಿ. 2 ಗಂಟೆ ಆದಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇದನ್ನೇ ನಾನು ಕೈ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೈಗೆ ನಾನು ಬರೀ 10 ನಿಮಿಷ ಹಾಕ್ಕೊಂಡಿರೋದು. 10 ನೀವು ಕೈಗೆ ಹಾಕ್ಕೊಳ್ಳುವಾಗ ಕೈಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ನೀರು ಮಾಡಿಬಿಟ್ಟು ಚೆನ್ನಾಗಿ ಉಜ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡಾಗ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಸ್ವಲ್ಪ ನೀರೆಲ್ಲ ಕೈಗೆ ಉಜ್ಕೊಂಡು ಆದಮೇಲೆ ಸ್ವಲ್ಪ ಒಣಗಿದ ಮೇಲೆ ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಹಾಕ್ಕೊಳ್ಳಿ. ನನಗೆ ಅಷ್ಟು ಚೆನ್ನಾಗಿ ಡಿಸೈನ್ ಬರೋದಿಲ್ಲ, ಆದ್ದರಿಂದ ಸುಮ್ಮನೆ ನಾನು ಕೈಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನ್ಯಾಚುರಲ್ ಆಗಿ 100% ಕಲರ್ ಆಗುತ್ತೆ ನಿಮಗೆ ತಲೆ ಕೂಡ. ಆದರೆ ಕಪ್ಪು ಕಲರ್ ಆಗಲ್ಲ. ಮೆಹಂದಿ ಅಂತೂ ತುಂಬ ಡಾರ್ಕಾಗಿ ಕಲರ್ ಬರುತ್ತೆ. ಅರ್ಧ ಗಂಟೆಗೆ ನಿಮಗೆ ಒಳ್ಳೆಯ ಒಂದು ಕಲರ್ ಬರುತ್ತೆ. ಕೂದಲು ಕೂಡ ಅಷ್ಟೇ. ಆದರೆ ಹಾಕ್ಕೊಂಡು 1 ರಿಂದ 2 ಗಂಟೆ ಬಿಟ್ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ತಲೆ ಕೂದಲಿಗೆ ಹಚ್ಕೊಂಡ್ರೆ. ಇವಾಗ ನೋಡಿ ಕೈಗೆ ಹಾಕ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. 10 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು. ಕ್ಲೀನಾಗಿ ಡ್ರೈ ಆಗಿಲ್ಲ. ಚೆನ್ನಾಗಿ ಡ್ರೈ ಆದರೆ ಮಾತ್ರ ತುಂಬ ಬ್ಲ್ಯಾಕ್ ಆಗುತ್ತೆ ಕೈಗೆ. ನೋಡಿ ನಾನು ತೊಳೆದು ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ.
ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮನೆಯಲ್ಲೇ ಈಸಿಯಾಗಿ ನ್ಯಾಚುರಲ್ ಆಗಿ ಮೆಹಂದಿನ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಈ ಥರ ಮಾಡಿಕೊಂಡು ಹಾಕೊಳ್ಳೋದ್ರಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.